ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಹಿಂದಿಯನ್ನು ಕನ್ನಡ ಮುಖಾಂತರ ಕಲಿಯೋಣ ಮತ್ತು ಪಾರ್ಟ್ 1 to 6 ಕೂಡ ನೋಡೋದನ್ನು ಮರೆಯಬೇಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ತುಂಬ ದಣಿದಿದ್ದೇನೆ. ಅದನ್ನು ಹಿಂದಿಯಲ್ಲಿ ಮೇ ಬಹುತ್ ತಕ್ ಗಯಾ ಹೂ. ಮೇ ಬಹುತ್ ತಕ್ ಗಯಾ ಹೂ. ಈ ಸೆಂಟೆನ್ಸ್ನ ಯೂಶಲಿ ನಾವು ಏನಾದರೂ ಕೆಲಸ ಮಾಡಿ ಅಥವಾ ಎಲ್ಲಿಯಾದರೂ ಹೋಗಿ ಬಂದು ಸುಸ್ತಾದಾಗ ಉಪಯೋಗಿಸುತ್ತೀವಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು. ಕ್ಯಾ ಹಾಲ್ ಹೈ? ಮೇ ಠೀಕ್ ಹೂ, ಧನ್ಯವಾದ. ಕ್ಯಾ ಹಾಲ್ ಹೈ? ಮೇ ಠೀಕ್ ಹೂ, ಧನ್ಯವಾದ. ನಾನು ಸಂತೋಷವಾಗಿದ್ದೇನೆ. ಮೇ ಖುಷ್ ಹೂ. ನಾನು ಸಂತೋಷವಾಗಿದ್ದೇನೆ. ಹಿಂದಿಯಲ್ಲಿ ಮೇ ಖುಷ್ ಹೂ. ದೆಹಲಿಯಿಂದ ನೀವು ಯಾವಾಗ ವಾಪಸ್ ಬಂದಿರಿ? ಮೊನ್ನೆ. ಆಪ್ ದಿಲ್ಲಿ ಸೆ ವಾಪಸ್ ಕಬ್ ಆಯಾ? ಪರ್ಸೋ. ಆಪ್ ದಿಲ್ಲಿ ಸೆ ವಾಪಸ್ ಕಬ್ ಆಯಾ? ಪರ್ಸೋ. ನನಗೆ ಹಸಿವಾಗಿದೆ. ಹಿಂದಿಯಲ್ಲಿ ಮುಜೆ ಭೂಕ್ ಲಗಿ ಹೇ. ಮುಜೆ ಭೂಕ್ ಲಗಿ ಹೇ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ನಾನು ಕಚೇರಿಗೆ ಹೋಗುತ್ತಿದ್ದೇನೆ. ತುಮ್ ಕಹಾ ಜಾ ರಹೆ ಹೋ? ಮೇ ಆಫಿಸ್ ಜಾ ರಹಾ ಹೂ. ತುಮ್ ಕಹಾ ಜಾ ರಹೆ ಹೋ? ಮೇ ಆಫಿಸ್ ಜಾ ರಹಾ ಹೂ. ನಾನು ಕೆಲಸವನ್ನು ಬಿಡುತ್ತಿದ್ದೇನೆ. ಹಿಂದಿಯಲ್ಲಿ ಮೇ ನೌಕರಿ ಚೋಡ್ ರಹಾ ಹೂ. ಮೇ ನೌಕರಿ ಚೋಡ್ ರಹಾ ಹೂ. ಈಗ ನೀವು ಎಲ್ಲಿ ವಾಸವಾಗಿದ್ದೀರಿ? ಮಲ್ಲೇಶ್ವರಂನಲ್ಲಿ. ಆಪ್ ಆಜ್ಕಲ್ ಕಹಾ ರಹ ರಹೆ ಹೇ? ಮಲ್ಲೇಶ್ವರಂ ಮೇ. ಆಪ್ ಆಜ್ಕಲ್ ಕಹಾ ರಹ ರಹೆ ಹೇ? ಮಲ್ಲೇಶ್ವರಂ ಮೇ. ನಾನು ಓದುವುದರಲ್ಲಿ ಉತ್ತಮ. ಹಿಂದಿಯಲ್ಲಿ ಮೇ ಪಡ್ನೆ ಮೇ ಅಚ್ಚಾ ಹೂ. ಈ ಸೆಂಟೆನ್ಸ್ನ ನಾವು ಯೂಶಲಿ ಯಾವುದಾದರೂ ಕೆಲಸ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಬೇಕಾದ್ರೆ ಉಪಯೋಗಿಸ್ತೀವಿ. ಇದನ್ನು ಈ ರೀತಿ ಕೂಡ ಹೇಳ್ಬೋದು. ಮೇ ಗಾನೆ ಮೇ ಅಚ್ಚಾ ಹೂ. ಮೇ ನಾಚ್ನೆ ಮೇ ಅಚ್ಚಾ ಹೂ. ನೀನು ಇನ್ನೂ ಓದುತ್ತಿದ್ದೀಯಾ? ಹೌದು. ಕ್ಯಾ ಆಪ್ ಅಭಿ ಭಿ ಪಢ್ ರಹೆ ಹೇ? ಹಾ. ಕ್ಯಾ ಆಪ್ ಅಭಿ ಭಿ ಪಢ್ ರಹೆ ಹೇ? ಹಾ. ನಾನು ಬರೆಯುವಲ್ಲಿ ಉತ್ತಮ. ಮೇ ಲಿಖ್ನೆ ಮೇ ಅಚ್ಚಾ ಹೂ. ನಿಮ್ಮ ತಂದೆ ಈಗ ಎಲ್ಲಿದ್ದಾರೆ? ಅವರು ಬೆಂಗಳೂರಿನಲ್ಲಿದ್ದಾರೆ. ತುಮಾರೆ ಪಿತಾ ಅಬ್ ಕಹಾ ಹೈ? ವೋ ಬೆಂಗಳೂರು ಮೇ ಹೈ. ತುಮಾರೆ ಪಿತಾ ಅಬ್ ಕಹಾ ಹೈ? ವೋ ಬೆಂಗಳೂರು ಮೇ ಹೈ. ನೀವು ನನ್ನನ್ನು ನಿರ್ಲಕ್ಷಿಸಲು ಪ್ರಯತ್ನಿಸುತ್ತಿದ್ದೀರಾ? ಹಿಂದಿಯಲ್ಲಿ ಕ್ಯಾ ಆಪ್ ಮುಜೆ ಅನ್ದೇಖಾ ಕರ್ನೆ ಕಿ ಕೋಶಿಶ್ ಕರ್ ರಹೆ ಹೇ? ಹಿಂದಿಯಲ್ಲಿ ಕ್ಯಾ ಆಪ್ ಮುಜೆ ಅನ್ದೇಖಾ ಕರ್ನೆ ಕಿ ಕೋಶಿಶ್ ಕರ್ ರಹೆ ಹೇ? ಈ ಸೆಂಟೆನ್ಸ್ನ ಯೂಶಲಿ ಯಾರಾದರೂ ನಮ್ಮನ್ನು ನೋಡಿ ಕೂಡ ನೋಡದೇ ಇರೋ ಹಾಗೆ ಇರುವಾಗ ವರ್ತಿಸುತ್ತಾರಲ್ಲ, ಆವಾಗ ನಾವು ಈ ಸೆಂಟೆನ್ಸ್ನ ಉಪಯೋಗಿಸ್ತೀವಿ. ಅವರಿಗೆ ಈಗ ಏನು ಬೇಕು? ಅವರಿಗೆ ಹೆಚ್ಚಿನ ಹಣ ಬೇಕು. ಅಬ್ ವೋ ಕ್ಯಾ ಚಾಹತೆ ಹೇ? ಉನ್ಹೇಂ ಔರ್ ಪೈಸೆ ಚಾಹಿಯೆ. ಅಬ್ ವೋ ಕ್ಯಾ ಚಾಹತೆ ಹೇ? ಉನ್ಹೇಂ ಔರ್ ಪೈಸೆ ಚಾಹಿಯೆ. ನೀವು ಆ ಹಾಡನ್ನು
ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ? ಹಿಂದಿಯಲ್ಲಿ ಕ್ಯಾ ಆಪ್ ಉಸ್ ಗಾನೆ ಕೋ ಯಾದ್ ಕರ್ನೆ ಕಿ ಕೋಶಿಶ್ ಕರ್ ರಹೆ ಹೇ? ಅಂದರೆ ಈ ಸೆಂಟೆನ್ಸ್ನ ನಾವು ಏನಾದರೂ ವಿಷಯನ ನೆನಪಿಟ್ಟುಕೊಳ್ಳುವಾಗ ಈ ಸೆಂಟೆನ್ಸ್ನ ಯೂಶಲಿ ಉಪಯೋಗಿಸ್ತೀವಿ. ನೀವು ಸಮಯಕ್ಕೆ ಏಕೆ ಬರಲಿಲ್ಲ? ನನ್ನ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ನನಗೆ ಸಮಯಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಆಪ್ ಸಮಯ ಪರ್ ಕ್ಯೂ ನಹೀ ಆಯಾ? मैं समय पर नहीं आ सका क्योंकि मेरे पिता बीमार थे. आप समय पर क्यों नहीं आया? मैं समय पर नहीं आ सका क्योंकि मेरे पिता बीमार थे. ನೀವು ವಿಮಾನದಲ್ಲಿ ಪ್ರಯಾಣಿಸಲು ಇಷ್ಟಪಡುತ್ತೀರಾ? ಹಿಂದಿಯಲ್ಲಿ ಕ್ಯಾ ಆಪ್ಕೋ ಹವಾಯಿ ಜಹಾಜ್ ಮೇ ಯಾತ್ರಾ ಕರ್ನಾ ಪಸಂದ್ ಹೇ? ಅಂದರೆ ಈ ಸೆಂಟೆನ್ಸ್ನ ಯೂಶಲಿ ಯಾರಿಗಾದರೂ ನಿಮಗೆ ಯಾವುದರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಅಂತ ಕೇಳುವಾಗ ಉಪಯೋಗಿಸ್ತೀವಿ. ಇದನ್ನು ಈ ರೀತಿ ಕೂಡ ಕೇಳ್ಬೋದು. ಕ್ಯಾ ಆಪ್ಕೋ ಬಸ್ ಮೇ ಯಾತ್ರಾ ಕರ್ನಾ ಪಸಂದ್ ಹೇ? ನಿನ್ನೆ ಯಾರು ಬಂದರು? ಅವನ ಸಹೋದರಿ. ಕಲ್ ಕೌನ್ ಆಯಾ ತಾ? ಉಸ್ಕಾ ಬೆಹನ್. ಕಲ್ ಕೌನ್ ಆಯಾ ತಾ? ಉಸ್ಕಾ ಬೆಹನ್. ನೀವು ನನ್ನೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತೀರಾ? ಹಿಂದಿಯಲ್ಲಿ ಕ್ಯಾ ಆಪ್ ಮೇರೆ ಸಾಥ್ ಸಮಯ ಬಿತಾನಾ ಪಸಂದ್ ಕರ್ತೆ ಹೇ? ನೀವು ಸಂಗೀತ ಕೇಳಲು ಇಷ್ಟಪಡುತ್ತೀರಾ? ಕ್ಯಾ ಆಪ್ಕೋ ಸಂಗೀತ್ ಸುನ್ನಾ ಪಸಂದ್ ಹೇ? ಹಿಂದಿಯಲ್ಲಿ ಕ್ಯಾ ಆಪ್ಕೋ ಸಂಗೀತ್ ಸುನ್ನಾ ಪಸಂದ್ ಹೇ? ಆ ಪುಸ್ತಕವನ್ನು ಓದಲು ನಾನು ನಿಮಗೆ ಸಹಾಯ ಮಾಡಬೇಕೆಂದು ನೀವು ಬಯಸುವಿರಾ? ಕ್ಯಾ ಆಪ್ ಚಾಹತೆ ಹೇ ಕಿ ಮೇ ಉಸ್ ಕಿತಾಬ್ ಕೋ ಪಢ್ನೆ ಮೇ ಆಪ್ಕಿ ಮದದ್ ಕरूं? ಹಿಂದಿಯಲ್ಲಿ ಕ್ಯಾ ಆಪ್ ಚಾಹತೆ ಹೇ ಕಿ ಮೇ ಉಸ್ ಕಿತಾಬ್ ಕೋ ಪಢ್ನೆ ಮೇ ಆಪ್ಕಿ ಮದದ್ ಕरूं? ನಾನು ಭಾನುವಾರ ಅಲ್ಲಿಗೆ ತಲುಪುತ್ತೇನೆ. ಮೇ ರವಿವಾರ್ ಕೋ ವಹಾ ಪಹುಂಚೂಂಗಾ. ಮೇ ರವಿವಾರ್ ಕೋ ವಹಾ ಪಹುಂಚೂಂಗಾ. ಇದನ್ನ ಈ ರೀತಿ ಕೂಡ ಹೇಳ್ಬೋದು. ಮೇ ಶಾಮ್ ಕೋ ವಹಾ ಪಹುಂಚೂಂಗಾ. ಅಂದರೆ ನಾನು ಸಾಯಂಕಾಲ ಇಲ್ಲ ಯಾವುದಾದ್ರೂ ದಿನ ಅಲ್ಲಿ ತಲುಪ್ತೀನಿ ಅಂತ ಹೇಳುವಾಗ ಈ ಸೆಂಟೆನ್ಸ್ನ ಉಪಯೋಗಿಸ್ತೀವಿ. ನಾನು ಏನನ್ನು ಬಯಸುವುದಿಲ್ಲ. ಮುಜೆ ಕುಚ್ ನಹಿ ಚಾಹಿಯೆ. ಹಿಂದಿಯಲ್ಲಿ ಮುಜೆ ಕುಚ್ ನಹಿ ಚಾಹಿಯೆ. ನಾನು ಈ ಬೆಳಿಗ್ಗೆ ತಡವಾಗಿ ಎದ್ದೆ. ಹಿಂದಿಯಲ್ಲಿ ಮೇ ಆಜ್ ಸುಬಹ ದೇರ್ ಸೆ ಉಠಾ. ಹಿಂದಿಯಲ್ಲಿ ಮೇ ಆಜ್ ಸುಬಹ ದೇರ್ ಸೆ ಉಠಾ.